ಚನ್ನಪಟ್ಟಣದಲ್ಲಿ ನಿನ್ನೆ ಒಂದು ಮಕ್ಕಳ ಆನೆ ಹಿಡಿದ್ರು. ಹಾ ಚನ್ನಪಟ್ಟಣ, ರಾಮನಗರ ಇವೆಲ್ಲ ಕಾವೇರಿ ಕಣಿವೆಯ ಬಾರ್ಡರ್ ಬರುತ್ತೆ. ಹಾ ಅಲ್ಲಿ ಒಂದು ಬಿವಿಹಳ್ಳಿ ಅಂತಿದೆ. ಈ ಬಿವಿಹಳ್ಳಿ ಕಾಡು ಸುಮಾರು 4,500 ಎಕರೆ ಕಾಡು. ಈ ಕಾಡಿನ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಅದೇ ಕೆಂಗಲ್ ಹನುಮಂತ ದೇವಸ್ಥಾನ. ಅಲ್ಲೇ ಫಾರೆಸ್ಟ್ನರ್ದು ಒಂದು ಕ್ಯಾಂಪ್ ಇದೆ, ಫಾರೆಸ್ಟ್ ಆಫೀಸು ಇದೆ. ಆಮೇಲೆ ಈ ಏನು ಎಣ್ಣೆ ಹಿಡಿದ್ರಲ್ಲ ಆನೆಗಳಾಗ್ಲಿ, ಈ ಹಿಂದೆ ಕಳೆದ ವರ್ಷ ಹಿಡಿದ ಕೆಂಗಲ್ ಹನುಮಂತರಾಯ ಅಂತ ಇನ್ನೊಂದು ಏನ್ ಲೋಕಲರ ಹೆಸರು ಇಟ್ಟಿದ್ರು. ಆಮೇಲೆ ಅಲ್ಲೇ ಒಂದು ಕಳೆದ ವರ್ಷ ಭಾರಿ ದೊಡ್ಡ ಮಕನ ಹಿಡಿದ್ರು. ಈ ಮಕನ ಮತ್ತೆ ಈ ಕೆಂಗಲ್ ಹನುಮಂತರಾಯ ಆನೆಗಳನ್ನ ಹಿಡಿದು ಇವಕ್ಕೆಲ್ಲ ರೇಡಿಯೋ ಕಾಲರ್ ಹಾಕಿ ತಮಿಳ್ನಾಡು ಬಾರ್ಡರ್ಗೆ ಬಿಟ್ಟಿದ್ರು. ಮತ್ತೆ ತಮಿಳ್ನಾಡು ಬಾರ್ಡರಿಂದ ವಾಪಸ್ ಬಂದು ಕಳೆದ ವರ್ಷ ಹಿಡಿದಾಕಿರು. ಅದರಲ್ಲಿ ಒಂದು ಆನೆ ಮಕನ ದುಬಾರೆಲಿ ಒಂದು ಆಕಸ್ಮಿಕ ಸಾವಾಯ್ತು. ದುಬಾರೆಲಿ ಹಾಗೆಲ್ಲ ಆನೆ ಸಾಯಲ್ಲಪ್ಪ, ಆದ್ರೆ ಈಗ ಒಂದ್ 2-3 ತಿಂಗಳ ಹಿಂದೆ ಸತ್ತೋಯ್ತು. ಇನ್ನೊಂದು ಆನೆ ಮತ್ತಿಗೋಡಲ್ಲಿದೆ. ನಾನು ಅವತ್ತು ಹೋದಾಗ ಅದಕ್ಕೆ ಬಾಳೆಹಣ್ಣು ಕೊಟ್ಟು ಬಂದಿದ್ದೆ. ಭಾರಿ ಎತ್ತರ, ಭಾರಿ ದೈತ್ಯಕಾರದ ಆನೆ, ಭಾರಿ ಸುಂದರವಾದ ಆನೆ. ಅದು ಅದ್ರ ಹೆಸರು ಏನೋ ಇಟ್ಟಿದ್ದಾರೆ, ನಂಗೆ ಮರ್ತೋಯ್ತು. ಇದು ದೇವೇಂದ್ರ ಅಂತ ಹೆಸರಿಟ್ಟದೆ. ಅದು ಕಲರು ನಮ್ಮ ಈ ಆನೆ ಹಂಗೆ ಕಪ್ ಕಲರ್ ಅಲ್ಲ, ಅದೊಂದು ಸ್ವಲ್ಪ ವೈಟ್ ಮತ್ತೆ ರೆಡ್ಡಿಶ್ ತರ ಒಂಥರ ಮಿಕ್ಸ್ ಕಲರ್ ಇದೆ. ಮತ್ತು ಸುಂದರವಾದ ಆನೆ. ಈಗ ಏನ್ ಆನೆ ನಿನ್ನೆ ಹಿಡಿದು ಮಕನ ಐತಲ್ಲ, ಈ ಆನೆಗೊಂದು ಭಾರಿ ತಪ್ಪಿಂದ ಇದನ್ನು ಹಿಡಿಯಕ್ ಕಾರಣ, ಈ ಆನೆ ಸಾಯಂಕಾಲ ಒಂದು 7:30-8 ಗಂಟೆಗೆ ಬಂದು ಆ ಭಾಗದ ಹೊಲಗಳಿಗೆ ಎಂಟ್ರಿ ಕೊಟ್ರೆ ಹೊಟ್ಟೆ ತುಂಬಾ ಸಿಕ್ಕಿದ್ನೆಲ್ಲ ತಿಂದು ಆಮೇಲೆ ರೈತರುಗಳದ್ದು ಪಂಪು ಅಂದ್ರೆ ಮೋಟರ್ಗಳು ಎಲ್ಲೆಲ್ಲಿ ಇಟ್ಟರೆ ಅದನ್ನೆಲ್ಲ ಹುಡುಕಿ ಆ ಪಂಪ್ಗಳನ್ನೆಲ್ಲ ಕೆರೆ ಒಳಿಕೆ ಇಲ್ಲ ಇನ್ನೊಂದ್ ಕಡೆಗೆ ಎಲ್ಲ ಉರುಳಿಸೋದು ಅದೇ ಕೆಲಸ ಇದಕ್ಕೆ. ಹಾಗಾಗಿ ಜನಗಳೆಲ್ಲ ಸಿಗದೇದ್ರು. ಹಾಗಾಗಿ ಅದ್ರ ಮೇಲೆ ಒತ್ತಡ ಹಿಡಿಬೇಕು ಅಂತ ಒತ್ತಡ ಬಂತು. ಈ ಆನೆ ಜೊತೆ ಹಾಗಾಗಿ ಹಿಡಿದ್ರು. ಈ ಆನೆ ಜೊತೆ ಒಂದು 5G ಆನೆಗಳು, 5G ಅಂದ್ರೆ ಒಂದು 13-14 ವರ್ಷ ಒಂದು 6-7 ಆನೆಗಳು ಗುಂಪು ಕಟ್ಕೊಂಡು ಜೊತೆ ತಿರ್ಗಾಡ್ಕೊಂಡಿದ್ದು. ಅವೆಲ್ಲ ಗಂಡಾನೆ ಮರಿಗಳೇ. ಆಮೇಲೆ ಏನು ಬಿವಿಹಳ್ಳಿ ಕಾಡಿದೆ, ಆ ಕಾಡಿನ ಪಕ್ಕ ಈ ಕಡೆ ರಾಮನಗರ ಇರ್ಬೋದು, ಆಮೇಲೆ ಚನ್ನಪಟ್ಟಣ ಇರ್ಬೋದು. ನಿನ್ನೆ ಹಿಡಿದಿದ್ದು ಚನ್ನಪಟ್ಟಣದಲ್ಲಿ. ಈ ಚನ್ನಪಟ್ಟಣ ಉಂಟಲ್ಲ, ಚನ್ನಪಟ್ಟಣಗೆ ಯೋಗೀಶರ್ ಅವರು MLA ಆದ್ಮೇಲೆ ಆ ಭಾಗನ ತುಂಬಾ ಇಂಪ್ರೂವ್ ಮಾಡ್ತಾರೆ. ಅಲ್ಲಿ ಪಾಳದಿದ್ದ ಕೆರೆಗಳನ್ನೆಲ್ಲ ದುಸ್ಥಿತಿ ಎಲ್ಲಿದ್ದವೆಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ನೀರು ತುಂಬಿಸಿ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಆವಾಗ ರೈತರು ಅಲ್ಲಿ ಸಿಕ್ಕಾಪಟ್ಟೆ ಕೃಷಿನ ಇಂಪ್ರೂವ್ ಮಾಡ್ತಾರೆ. ಹಲಸಿನ ತೋಟಗಳಿರ್ಬೋದು, ಅಡಿಕೆ ತೋಟಗಳಿರ್ಬೋದು, ತೆಂಗಿನ ತೋಟಗಳು, ಭತ್ತ, ಆಮೇಲೆ ಟೊಮೊಟೊ ಎಲ್ಲವನ್ನೂ ಬೆಳೀತಾರೆ. ಅದ್ರ ಜೊತೆಗೆ ಅಲ್ಲಿದ್ದ ಕಾಡುಗಳು ನಿಧಾನವಾಗಿ ಕಣ್ಮರೆಯಾಗಿ ಎಲ್ಲ ಒತ್ತುವರಿಯಾಗಿ ಅಲ್ಲಿ ರೇಷ್ಮೆ ಇರ್ಬೋದು, ರಾಮನಗರದ ರೇಷ್ಮೆ ಇರ್ಬೋದು, ಇವೆಲ್ಲ ನಾಡು ಎಲ್ಲ ವಿಸ್ತಾರ ಆಗಕ್ ಶುರುವಾಯ್ತು. ಕಾಡು ಕುಗ್ಗುತ್ತಾ ಹೋಯ್ತು. ಅಲ್ಲಿ ಆ ಭಾಗದಲ್ಲಿ ಇನ್ನೂ 40 ಆನೆಗಳಿದಾವೆ. ಆ ಆನೆಗಳು ತಮಿಳ್ನಾಡು ಬಾರ್ಡರಿಂದ ಪನ್ನೇರಘಟ್ಟದಿಂದ ಬರೋದು ಆನೆಗಳು. ತಮಿಳ್ನಾಡಿನ ಬಾರ್ಡರ್ ಒಂದಿದೆ, ಬಾರ್ಡರ್ ಅಲ್ಲಿ ಒಂದು ಹಳ್ಳಿ ಇದೆ, ಗೊಬ್ಬಳಾಪುರ ಅಂತ. ಗೊಬ್ಬಳಾಪುರದಿಂದ ತಮಿಳ್ನಾಡು ಹಳ್ಳಿ ಗೊಬ್ಬಳಾಪುರ, ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಆನೆಗಳು ಬರೋದು. ನಿನ್ನೆ ಹಿಡ್ದಿದ್ದು ಹಳ್ಳಿ ಹೆಸರು ಅಲ್ಲಾಳಸಂದ್ರ ಅಂತ. ಅಲ್ಲಿ ಪಕ್ಕದಲ್ಲಿ ವಿರೂಪಾಕ್ಷಪುರ,
ಆಮೇಲೆ ಸಿದ್ದೇಗೌಡನ ದೊಡ್ಡಿ, ಅದೆಲ್ಲ ಆನೆಗಳದ್ದೇ ಏರಿಯಾ. ಆಮೇಲೆ ಅಲ್ಲಿ ಏನಾಗಿತ್ತು ಅಂದ್ರೆ, ಈ ಸುಮಾರು ಸಾಯಂಕಾಲ 6 ಗಂಟೆ ಆದ ಕೂಡಲೇ ಒಂದು ಕರ್ಫ್ಯೂ ತರ ಕರ್ಫ್ಯೂ ಒಂದು ಯಾವ್ದೋ ಒಂದು ಸರ್ಕಾರ ಇಲ್ಲ ಯಾವ ಈಗ ಗೊತ್ತಲ್ಲ, ಪೊಲೀಸ್ನವರು ಕರ್ಫ್ಯೂ ವಿಧಿಸ್ತಾರಲ್ಲ, ಆ ತರ ಒಂದು ಕರ್ಫ್ಯೂನೇ ಅಲ್ಲಿ ಜಾರಿಗೆ ಬಂದ್ಬಿಡ್ತಿತ್ತು. ಅದು ಸ್ವಯಂ ಕರ್ಫ್ಯೂ. ಜನಗಳು 6 ಗಂಟೆ ಮೇಲೆ ಯಾರು ಹೊರಗೆ ಹೊರಡ್ತಿರ್ಲಿಲ್ಲ, ರೈತರುಗಳು. ಬೆಳಗ್ಗೆ ಬೆಳಕಾಗೋವರೆಗೂ ಆ ಸ್ಥಿತಿ ಬಂದಿತ್ತು ಅಲ್ಲಿ ಈ ಮಕನಾದಿಂದ. ಆದ್ರೆ ಮಕನ ಯಾರನ್ನೂ ಕೊಲ್ಲಿಲ್ಲ, ಹೀಗೆಲ್ಲ ಆಗಿತ್ತು. ಹಾಗಾಗಿ ಆ ಆನೆ ಹಿಡಿದ್ರು. ಹಿಡಿದಿದ್ದೆಲ್ಲ ಸರಿ, ಆದ್ರೆ ಇತ್ತೀಚೆಗೆ ಒಂದು ಪ್ಯಾಷನ್ ಆದಂಗೆ ಆಗ್ಬಿಟ್ಟಿದೆ. ಆನೆ ಹಿಡಿದ ಮೇಲೆ ನಮ್ಮ ದೈತ್ಯ ಆನೆಗಳು, ನಮ್ಮ ಸಾಕಿದ ಆನೆಗಳು, ಸುಗ್ರೀವ ಉದಾಹರಣೆಗೆ ಸುಗ್ರೀವನು ಅಲ್ಲಿಗೆ ಹೋಗಿತ್ತು. ಸುಗ್ರೀವ ಸುಮಾರು 6 ಟನ್ ತೂಕ ಇರೋ ಒಂದು ದೈತ್ಯ ಆನೆ. ಅಂತ ಆನೆಗಳಿಂದ ಇವರು ಆ ಸಾಕಿದ ಆನೆ ಮೇಲೆ ಆಕ್ರಮಣ ಮಾಡಿಸೋದು, ತೀವಿಸೋದು ಎಲ್ಲ ಮಾಡ್ತಾರೆ. ಈಗ ಏನು ಈ ಆನೆ ಎಣ್ಣೆ ಹಿಡ್ದಿದ್ದ ಆನೆಗೆ ಮುಖಕ್ಕೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಯಾವ ಗಾಯ ಆಗಿದೆ ಅಂದ್ರೆ ಸುಮಾರು ಅರ್ಧ 1 ಅಡಿ ಮಾಂಸ ಎಲ್ಲ ಕಿತ್ಕೊಂಡು ಹೋಗಿದೆ. ಆಮೇಲೆ ಅಷ್ಟೇ ಅಲ್ಲ, ಮೇಲ್ಗಾಯ ಮಾತ್ರ ಅಲ್ಲ, ಆ ಹೊಡೆದಿದ್ದ ಹೊಡೆತಕ್ಕೆ ಒಳಗಡೆ ಎಲ್ಲ ನಾವೆಲ್ಲ ಕಂದಿ ಹೋಗೋದು ಅಂತೀವಿ ಅಂತ ಹೇಳ್ತೀವಿ ನಮ್ಮ ಮಲೆನಾಡಲ್ಲಿ. ಆ ರೀತಿ ಆ ಸ್ಕಿನ್ನು ಅದ್ರ ಒಳಗಿರೋ ಮಾಂಸ ಎಲ್ಲ ಕಂದಿ ಹೋಗಿರ್ತದೆ. ಇನ್ನು ಕ್ಯೂ ಆಗಿ ಆನೆ ಭಾರಿ ಕಷ್ಟ ಅನುಭವಿಸ್ತದೆ. ಅದೆಲ್ಲ ಯಾಕೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇತ್ತೀಚೆಗೆ ಇದೊಂದು ಫ್ಯಾಷನ್ ಆಗ್ಬಿಟ್ಟಿದೆ, ಅದೆಲ್ಲ ಮಾಡಬಾರ್ದು. ಆದ್ರೆ ಆನೆ ನಿನ್ನೆ ಹಿಡಿದಿದ್ದಾರೆ, ಹಿಡಿದ್ರಲ್ಲಿ ಮುಗಿಲಿಲ್ಲ, ಅದು ಮುಗಿಯದ ಕತೆ. ಆ ಕನಕಪುರ, ರಾಮನಗರ, ಆಮೇಲೆ ಚನ್ನಪಟ್ಟಣ, ಅಲ್ಲೆಲ್ಲ ಅತಿಯಾದ ಕಲ್ಲು ಬ್ಲಾಸ್ಟಿಂಗ್ ಎಲ್ಲ ನಡೀತಾ ಉಂಟು. ಆನೆ ಕಾರಿಡಾರ್ಗಳೆಲ್ಲ ಕಟ್ಟಾಗಿ ಹೋಗಿದಾವೆ. ಏನ್ ನಮ್ಮ ಸಕಲೇಶ್ಪುರ, ಆಲೂರು ಭಾಗದಲ್ಲಿ ಕಲ್ಲು ಬ್ಲಾಸ್ಟ್ ಮಾಡಿ ಆನೆಗಳ ವಾಸಸ್ಥಾನವೆಲ್ಲ ನಾಶ ಮಾಡಿ ಎಲ್ಲ ಆಲೂರು ಸಕಲೇಶ್ಪುರನ ಬಿಟ್ಟು ಬೇಲೂರಿಗೆ ಹೋಗಿ ಆನೆ ಸೇರ್ಕೊಂಡಿದ್ದಾವೆ. ಅದೇ ರೀತಿ ಅಲ್ಲೂ ಅದೇ ಆಗಿರೋದು. ಅದು ಒಂದು ಸಮಸ್ಯೆನೇ. ಜೊತೆಗೆ ಅಲ್ಲಿ ರೈತರು ಕಷ್ಟಪಟ್ಟು ಒಳ್ಳೆ ಬೆಳೆ ಬೆಳೀತಿದ್ದಾರೆ, ನೀರು ಸಿಕ್ಕಿದೆ, ಅದೊಂದು. ಇನ್ನೂ ಒಂದು ಅಂದ್ರೆ, ಅದೊಂದು ಕಾವೇರಿ ಕಣಿವೆಗೆ ಸೇರಿದ ಜಾಗ. ತುಂಬಾ ಕಾವೇರಿ ಕಣಿವೆಯ ಏನೇನಿದೆ ಅಲ್ಲೆಲ್ಲ ಆನೆಗಳು, ತಲಕಾಡು ಅವೆಲ್ಲ ಆ ಭಾಗಕ್ಕೆ ಬರ್ತವೆ. ಬನ್ನೇರಘಟ್ಟದಿಂದಲೇ ಆನೆಗಳು ಎಲ್ಲ ಕಡೆಗೆ ಬರ್ತಾ ಇರೋದು. ನನ್ಗನ್ನಿಸ್ತದೆ ಈ ಹಿಂದೆ ನಮ್ಮಲ್ಲಿ ಬೇಲೂರು ಭಾಗದಿಂದ ಎಲ್ಲೂ ಇಲ್ಲದ ಒಂದು ಆನೆ ಬಂತು. ಅದಕ್ಕೆ ಸೀಗೆಗುಡ್ಡ ಅಂತ ಹೆಸರಿಟ್ಟು ಆಮೇಲೆ ಸೀಗೆ ಅಂತ ಆಯ್ತು. ಆ ಆನೆ ಮುಖ, ಮುಸುಂಟಿ ಎಲ್ಲ ನೋಡಿದ್ರೆ, ಮೂತಿ ಎಲ್ಲ ನೋಡಿದ್ರೆ, ಕೋರೆ ನೋಡಿದ್ರೆ ಅದು ನಮ್ಮ ಮಲೆನಾಡ ಆನೆ ಅಲ್ಲ, ಅದು ಬನ್ನೇರಘಟ್ಟದಿಂದ ಬಂದ ಆನೆನೆ. ಬನ್ನೇರಘಟ್ಟದ ಆನೆಗಳು ಅದೇ ತರ ಇರೋದು. ಆಮೇಲೆ ಬನ್ನೇರಘಟ್ಟದಲ್ಲಿ ಬರೋ ಆನೆಗಳೆಲ್ಲ ಹೈಬ್ರಿಡ್ ಆನೆಗಳು. ತುಂಬಾ ಎತ್ತರದ ನಿಲುವು, ಉದ್ದ ಕೋರೆಗಳು, ಅಗಲ ಕಿವಿಗಳು, ಉದ್ದ ಇರೋ ಸೊಂಡಿಲುಗಳು, ಇವೆಲ್ಲ ಗಜಲಕ್ಷಣಗಳು. ಈ ಬ್ರಿಟಿಷರು ಬರೋಕ್ಕಿಂತ ಮೊದ್ಲು ಆನೆಗಳದ್ದೇ ಒಂದು ಹರೋಜು ಎಲ್ಲ ನಡೀತಿತ್ತು. ಆದ್ರೆ ಆನೆಗಳದ್ದು ಒಂದು ಹರೋಜು ಅಂದ್ರೆ ಈಗ ಅದಕ್ಕೆ ಏನ್ ಹೇಳ್ಬೋದು, ಈಗ ಏನ್ ನಮ್ಮ ಈಗ ಬೇಲೂರು ಸಂತೆ ಇರ್ಬೋದು, ಹನ್ಕೆ ಸಂತೆ ಇರ್ಬೋದು, ಇನ್ನು ಎಲ್ಲ ಕಡೆ ದನಿಂದು ಜಾತ್ರೆ ನಡೀತದೆ, ದನಿನ್ ಜಾತ್ರೆ ಅಂತ ಹೇಳ್ತಿದ್ದು ನಾವು. ಅವಾಗ ದನಗಳು ಹೇಗ್ ಬರ್ತವೆ ಮಾರ್ಕೆಟಿಗೆ, ಆಮೇಲೆ ಅದ್ರದ್ದು ನಿಲ್ಸಿ ನಮ್ಮ ರೈತರುಗಳು ಅದು ಕೆಲವರಿಗೆ ತಜ್ಞರಿಗೆ ಮಾತ್ರ ಗೊತ್ತು ಆ ತರದ ಸುಳಿಗಳನ್ನ ಪತ್ತೆ ಮಾಡಿ ಅದಕ್ಕೆ ಒಳ್ಳೆ ಸುಳಿ. ಆ ರೀತಿ ನಮ್ಮಲ್ಲಿ ಇಂಡಿಯಾದಲ್ಲಿ ಆ ಕಾಲದಲ್ಲಿ ಆನೆಗಳದ್ದು ಲಕ್ಷಣಗಳನ್ನು, ಕೆಲವನ್ನೆಲ್ಲ ಗಜಲಕ್ಷಣಗಳನ್ನು ನೋಡಿ ಆನೆಗಳು ವ್ಯಾಪಾರ ಆಗ್ತಿದ್ವು ಅಂತೆ, ಆಮೇಲೆ ತಗೊಂಡು ಹೋಗ್ತಿದ್ರಂತೆ. ಹಾಗೆ ಅಲ್ಲಿ ಆನೆಗಳು
ಭಾರಿ ಲಕ್ಷಣ, ಎತ್ತರದ ನಿಲುವು ಇರೋ ಸುಂದರ ಆನೆಗಳು. ಈ ತರ ಆನೆಗಳು ನಮ್ಮ ಈ ಭದ್ರಾ, ಮುತ್ತೋಡಿ ಅಲ್ಲೂ ಅಂತ ಆನೆಗಳನ್ನ ನಾನು ನೋಡ್ತಾ ಇರ್ತೀನಿ. ಕೊಡಗಿನ ಕಡೆ ಆನೆಗಳು ತುಂಬಾ ಎತ್ತರ ಎಲ್ಲ ಇರುತ್ತೆ, ಆದ್ರೆ ಅವು ಬ್ರೀಡ್ಗಳೇ ಚೇಂಜ್ ಇರುತ್ತೆ. ಅಲ್ಲಿ ಆನೆಗಳು ಹಾಗೆಯ ಅವೆಲ್ಲ ತಮಿಳ್ನಾಡು ಕಡೆಯಿಂದ ನಮ್ಮಲ್ಲಿಂದ ತಮಿಳ್ನಾಡಿಗೆ ಹೋಗೋದು. ಬನ್ನೇರುಘಟ್ಟದ ಆನೆಗಳೇ ಒಂಥರ ಕೆಲವು ಕುಬ್ಜವಾಗಿರ್ತವೆ, ಕೆಲವು ಕಪ್ಪಿರ್ತವೆ, ಹೀಗೆ ಅಲ್ಲಿ ಆನೆಗಳು. ನಿನ್ನೆ ಹಿಡಿದಿದ್ದು ಸುಮಾರು 26-28 ವರ್ಷದ ಇಲ್ಲ 25 ವರ್ಷದ ಒಂದು ಮಕ್ನ ಆನೆ. ಮಕ್ನ ಆನೆ ಅಂದ್ರೆ ಕೆಲವು ಆನೆಗಳ ದೇಹದಲ್ಲಿ ಹಾರ್ಮೋನ್ ಕೊರತೆಯಿಂದ, ಏರುಪೇರಿಂದ ಕೊರೆಗಳು ಹುಟ್ಟಲ್ಲ. ಅಂದ್ರೆ ನಮ್ಮ ಮನುಷ್ಯರಲ್ಲೂ ಹೇಗೆ ಹಾರ್ಮೋನ್ ವ್ಯತ್ಯಾಸದಿಂದ ಕೆಲವು ಹುಡುಗರಿಗೆ ಇಲ್ಲ ಗಂಡಸರಿಗೆ ಮೀಸೆ ಗಡ್ಡ ಬರೋದಿಲ್ಲ, ಅದೇ ರೀತಿ ಆನೆಗಳು ಇವು. ಆದ್ರೆ ಬೇರೆ ಎಲ್ಲವೂ ಗಂಡಾನೆ ತರಾನೇ ಇರ್ತವೆ, ಅವೇನು ಶಿಖಂಡಿ ಆನೆಗಳಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮಕನ ಆನೆ ಕೂಡ ಶಿಖಂಡಿ ಅಂತ. ಶಿಖಂಡಿ ಅಲ್ಲ ಅದು, ಅದು ಹೆಣ್ಣಾನೆಗಳ ಜೊತೆ ಮಿಲನವಾದಾಗ ಆ ಹೆಣ್ಣಾನೆಗಳಿಗೆ ಮರಿಗಳು ಹುಟ್ಟುತ್ತವೆ. ಹೊರೆ ಒಂದು ಇರಲ್ಲ ಅಷ್ಟೇ. ಹೀಗೆ ನಿನ್ನೆ ಒಂದು ಆನೆ ಹಿಡಿದಿದ್ದು ಖುಷಿನೇ ಆಯ್ತು. ಅದಕ್ಕೆ ಮುಖಕ್ಕೆ ಸಿಕ್ಕಾಪಟ್ಟೆ ಗಾಯ ಆಗಿದೆ. ಆಮೇಲೆ ಒಂದು ಆನೆ ಸ್ವಚ್ಛಂದವಾಗಿ ಬದುಕ್ತಿದ್ದ ಆನೆ ಅದರ ಸ್ವಾತಂತ್ರ್ಯ ಕಸಿಕೊಂಡಾಯ್ತು. ಅದಿನ್ನು ಜೀವನ ಎಲ್ಲ ನಾವು ಅದನ್ನ ಜೈಲ್ ಶಿಕ್ಷೆ, ಅದಕ್ಕೆ ಜೀವಾವಧಿ ಶಿಕ್ಷೆ. ಅದು ಅದ್ರದ ಮನಸ್ಥಿತಿ ಎಲ್ಲ ತಿಳ್ಕೋಬೇಕು. ಒಂದು ಆನೆ ಹೊಡೆದು ಬೀಳಿಸ್ಕೊಂಡು ಮತ್ತೆ ಅದ್ರ ಮೇಲೆ ನಮ್ಮ ದೊಡ್ಡ ದೊಡ್ಡ ಕೋರೆಗಳು ಇರೋ ಆನೆಗಳಿಂದ ಅದ್ರ ಮೇಲೆ ದಾಳಿ ಮಾಡಿಸೋದು, ಇದು ಎಷ್ಟು ಸರಿ? ಇದ್ರ ಬಗ್ಗೆ ಅರಣ್ಯ ಇಲಾಖೆ ಇರ್ಬೋದು, PCCF ಇರ್ಬೋದು, ಇಲ್ಲ ಅಂದ್ರೆ ಸನ್ಮಾನ್ಯ ನಮ್ಮ ಅರಣ್ಯ ಸಚಿವರು ಖಂಡ್ರೆ ಸಾಹೇಬರು ತಾವು ದಯವಿಟ್ಟು ಇಂಥವನ್ನೆಲ್ಲ ನಿಲ್ಲಿಸ್ಬೇಕು. ನಾನು ಇವತ್ತಲ್ಲ, ಈಗ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಆನೆದ ಮುಖ ಎಲ್ಲ ಕಿತ್ಕೊಂಡು ಹೋಗಿದೆ. ಅದೆಲ್ಲ ಮಾಡಬಾರ್ದು. ಅಂತೂ ನಿನ್ನೆ ಒಂದಾನೆ 2 ಆನೆ ಹಿಡಿಯೋದು ಅಂತ ಆಗಿತ್ತು. ಒಂದಾನೆ ಹಿಡಿದು ನಮ್ಮ ಟೀಮ್ ಎಲ್ಲ ದುಬಾರಿ ಟೀಮ್ ಬಂದಿದೆ.